ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಲಾಸ್ಟ್ 2 ವಾರದಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಏರ್ ಸೋಫಾ ಆ ಲೆವೆಲಲ್ಲಿ ಈ ಒಂದು ಪ್ರಾಡಕ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಹೈಪು ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಕಮ್ಮಿ ಇದ್ರ ಬಗ್ಗೆ ವೀಡಿಯೋಸು, ಆದರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ತುಂಬ ಈ ಒಂದು ವೀಡಿಯೋಸ್ ಆದರೆ ಬಂದಿದೆ. ಕಂಫರ್ಟ್ ತುಂಬ ಚೆನ್ನಾಗಿದೆ, ವ್ಯಾಲ್ಯೂ ಫಾರ್ ಮನಿ, ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ವೀಡಿಯೋಸ್ ಮಾಡಿದ್ರು. ಸೊ ನೋಡೋಣಂತೆ, ಒಂದ್ಸಲ ಟ್ರೈ ಮಾಡ್ದಂಗಿರುತ್ತೆ, ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ನಾನಾದರೆ ಪರ್ಚೇಸ್ ಮಾಡಿದ್ದೀನಿ. ನಾನೊಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಪರ್ಚೇಸ್ ಮಾಡಿದ್ದೀನಿ. ನನಗೆ ಇನ್ನೂ ಒಂದು ಬೇಜಾರಾಗಿದ್ದೇನು ಅಂದರೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಈ ಥರ ಸೋಫಾಸ್ ನಿಮಗೆ ತುಂಬಾನೇ ಇದೆ. ಡಿಫ್ರೆಂಟ್ ಮಾಡೆಲ್ಸಲ್ಲೂ ಕೂಡ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಥರ ಡಿಫ್ರೆಂಟ್ ಮಾಡೆಲ್ಸ್ ಇರುತ್ತೆ. ಒಂದೊಂದು ಸೋಫಾನ ಇವರು ಹತ್ತತ್ರ 2,000ದಿಂದ 3,000ವರೆಗೂ ಸೇಲ್ ಮಾಡ್ತಿದ್ದಾರೆ. 2,000ಕ್ಕೆ ಸೇಲ್ ಮಾಡ್ತಿದ್ದಾರೆ, 2,800 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ, 3,000ಕ್ಕೆ ಸೇಲ್ ಮಾಡ್ತಿದ್ದಾರೆ. ಅಷ್ಟೆಲ್ಲ ವರ್ತಿಲ್ಲ, ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನಾನು ಈ ಒಂದು ಸೋಫಾನ ಬರೀ 1,500ಕ್ಕೆ ಪರ್ಚೇಸ್ ಮಾಡಿದ್ದೀನಿ. 1,500ಕ್ಕೆ ವ್ಯಾಲ್ಯೂ ಫಾರ್ ಮನಿನೇ. 2,000 ದಾಟಿದ್ರೆ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ನಿಮಗೂ ಕೂಡ 1,500ಕ್ಕೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಮೇಲ್ಗಡೆ ಪಿನ್ಡ್ ಮೆಸೇಜಸ್ ಅಲ್ಲಿ ಈ ಪ್ರಾಡಕ್ಟಿಗೆ ಸಂಬಂಧಪಟ್ಟ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡಿ. ನಿಮಗೆ 1,500ಕ್ಕೆ ಈ ಒಂದು ಸೋಫಾ ಸಿಗುತ್ತೆ. ತುಂಬಾ ದುಡ್ಡು ಕೊಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಕಮ್ಮಿ ಪ್ರೈಸಿಗೆ ಸಿಕ್ತು ಅಂದರೆ ಆವಾಗ ತಗೊಳ್ಳಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಏನೇನೆಲ್ಲ ಚೆನ್ನಾಗಿದೆ, ಏನೇನೆಲ್ಲ ಚೆನ್ನಾಗಿಲ್ಲ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದರೆ ಆವಾಗಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ನಿಮಗೆ ಒಂದು ಸ್ವಲ್ಪ ವೆಯ್ಟೇ ಇರುತ್ತೆ, ಹತ್ತತ್ರ 1ರಿಂದ 2 kg ವೆಯ್ಟ್ ಇದೆ ಅನ್ಕೊಂತೀನಿ. ವೆಯ್ಟ್ ಅಂತೂ ಇರುತ್ತೆ, ಆದರೆ ತುಂಬ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಓಪನ್ ಮಾಡೋಣಂತೆ. ಈಗಾಗಲೇ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಓಪನ್ ಆಗಿದೆ. ಒಂದ್ಸಲ ಕ್ವಾಲಿಟಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಆದರೆ ಮಾಡಿದ್ವಿ. ಫಸ್ಟ್ ನಿಮಗೆ ಏರ್ ಪಂಪ್ ಆದರೆ ಇರುತ್ತೆ. ಈ ಒಂದು ಏರ್ ಪಂಪ್ ನಿಮಗೆ ಬಾಕ್ಸಲ್ಲೇ ಸಿಗುತ್ತೆ, ಮತ್ತೆ ಹೊರಗಡೆ ಪರ್ಚೇಸ್ ಮಾಡೋ ಅವಶ್ಯಕತೆ ಆದರೆ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು 3 ನಾಸಲ್ಸ್ ಆದರೆ ಕೊಟ್ಟಿರ್ತಾರೆ. ನಿಮಗೆ ಡಿಫ್ರೆಂಟ್ ನಾಸಲ್ಸ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ಫೈನಲ್ ಆಗಿ ನೋಡ್ಕೊಂಡ್ರೆ ನಿಮಗೆ ಇಲ್ಲಿ ಸೋಫಾನೇ ಇರುತ್ತೆ. ಈ ಒಂದು ಸೋಫಾ ಏನಿದೆ ಅಲ್ಲ, ಇದನ್ನ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ವ್ಯಾಕ್ಯೂಮ್ ಮಾಡಿ ಕೊಟ್ಟಿರ್ತಾರೆ. ಇದರೊಳಗಡೆ ನಿಮಗೆ ಯಾವುದೇ ರೀತಿ ಏರ್ ಆದ್ರೆ ಇರೋದಿಲ್ಲ, ಕಂಪ್ಲೀಟ್ ಆಗಿ ವ್ಯಾಕ್ಯೂಮ್ ಸೀಲ್ ಮಾಡಿಬಿಟ್ಟು ನಿಮಗಾದ್ರೆ ಕಳಿಸಿರ್ತಾರೆ. ನಿಮಗೂ ಕೂಡ ಇದೇ ರೀತಿ ಬರುತ್ತೆ. ನೀವು ಯಾವಾಗ ಈ ಒಂದು ಮೋಟರ್ ಇದಕ್ಕೆ ಫಿಕ್ಸ್ ಮಾಡ್ತೀರೋ ಕಂಪ್ಲೀಟ್ ಆಗಿ ಊದುತ್ತೆ ಅಂತಾನೆ ಹೇಳ್ಬೋದು. ಅದನ್ನೆಲ್ಲ ತೋರಿಸ್ತೀನಿ ಯಾವ ರೀತಿ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನನಗೆ ಇನ್ನೂ ಒಂದು ಇಷ್ಟ ಆಗಿದ್ದೇನು ಅಂದ್ರೆ, ಈ ತರ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ನಿಮಗೆ ಬಾಕ್ಸ್ ಅಲ್ಲಿ ಈ ತರ ಸ್ಟಿಕ್ಕರ್ಸ್ ಆದ್ರೆ ಇರುತ್ತೆ, 2 ಕೊಟ್ಟಿದ್ದಾರೆ. ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಅಕಸ್ಮಾತ್ ಆಗಿ ಎಲ್ಲಾದ್ರೂ ತೂತಾಯ್ತು, ಇಲ್ಲಾಂದ್ರೆ ಒಂದು ಸ್ವಲ್ಪ ಕಟ್ ಆಯ್ತು ಅಂದ್ರೆ, ನೀವು ಎಷ್ಟು ಬೇಕೋ ಅಷ್ಟು ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ಅಲ್ಲಿ ಹಚ್ಕೊಂಡಿದ್ದೀರಾ ಅಂದ್ರೆ ಮತ್ತೆ ನೀವು ಯೂಸ್ ಮಾಡ್ಬೋದು. ಇವಾಗ ಮನೇಲಿ ಸಣ್ಣ ಮಕ್ಳು ಇರ್ತಾರೆ, ಪೆನ್ನು ಪೆನ್ಸಿಲ್ ಇಲ್ಲ ತಗೊಂಡು ಈ ರೀತಿಯಾಗಿ ಚುಚ್ಚಿದ್ದಾರೆ ಅಂದ್ರೆ ಏರ್ ಅನ್ನೋದು ಔಟ್ ಆಗ್ಬಿಡುತ್ತೆ. ಸೊ ಏರ್ ಹೊರಗೆ ಬಂತು ಅಂದ್ರೆ ಇದು ಕಂಪ್ಲೀಟ್ಲಿ ವೇಸ್ಟ್ ಅಂತಾನೆ ಹೇಳ್ಬೋದು. ಅಂತ ಟೈಮಲ್ಲಿ ಈ ಒಂದು ಸ್ಟಿಕ್ಕರ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ತುಂಬಾ ಜನ ಕೊಡೋದಿಲ್ಲ, ನಿಮಗೆ ಬಾಕ್ಸ್ ಅಲ್ಲೇ ಈ ಸ್ಟಿಕ್ಕರ್ಸ್ ಕೂಡ ಬರುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಕೆಳಗಡೆ ಹಾಕೋಬಿಡಿ. ಹಾಕೊಂಡಿದ್ದಾದ್ಮೇಲೆ ಈ ಒಂದು ಏರ್ ಪಂಪ್ ಏನಿರುತ್ತಲ್ಲ, ಈ ಏರ್ ಪಂಪಿಗೆ ಒಂದು ಸ್ವಲ್ಪ ನಾಸಲ್ಸ್ ಆದ್ರೆ ಕೊಟ್ಟಿರ್ತಾರೆ. ಅದನ್ನ ನೀವು ಯಾವ್ದಾದ್ರು ಒಂದು ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಇನ್ಲೆಟ್ ಏನಿರುತ್ತಲ್ಲ ಅಲ್ಲಿ ನೀವು ಇಟ್ಬಿಟ್ಟು ಒಂದು 5 ನಿಮಿಷ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 6 ನಿಮಿಷ ನೀವು ಇಟ್ಟಿದ್ದೀರಾ ಅಂದ್ರೆ ಸಾಕು, ಕಂಪ್ಲೀಟ್ ಆಗಿ ಇದು ಓದೋದಿಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಏರ್ ಅನ್ನೋದು ಫಿಲ್ ಆಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಏರೇ ಇದ್ರಾಗ ಬಿಡಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಬ್ಲಾಸ್ಟ್ ಆಗುತ್ತೆ, ಒಡೆದೋಗುತ್ತೆ, ಆ ರೀತಿಯಾಗಿ ಎದುರ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡಿ. ನಿಮಗೆ ಒಂದು ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ನಿಮಗೆ ಕಂಫರ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಓದುತ್ತೆ, ನೀವು ಯಾವುದೇ ರೀತಿ ಎದುರೋ ಅವಶ್ಯಕತೆ ಇಲ್ಲ. ಹಾಗೆ ಬಂದ್ಬಿಟ್ಟು ಕಷ್ಟನೂ ಕೂಡ ಪಡೋ ಆಗಿಲ್ಲ. ಜಸ್ಟ್ ಈ ಒಂದು ಏರ್ ಪಂಪ್ ನ ಇದಕ್ಕೆ ಅಟ್ಯಾಚ್ ಮಾಡಿದೀರಾ ಅಂದ್ರೆ ಸಾಕು, ಕಂಪ್ಲೀಟ್ ಆಗಿ ಈ ಒಂದು ಸೋಫಾ ತಯಾರಾಗುತ್ತೆ. ಕಂಪ್ಲೀಟ್ ಆಗಿ ಏರ್ ಫಿಲ್ ಆಗಿದ್ದಾದ್ಮೇಲೆ ನಿಮಗೆ ಏರ್ ಸೋಫಾ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ನಾನೇನೋ ಅನ್ಕೊಂಡಿದ್ದೆ ಏರ್ ಸೋಫಾ ಹೆಂಗಿರುತ್ತೋ, ಕಂಫರ್ಟ್ ಯಾವ ರೀತಿ ಇರುತ್ತೋ, ತುಂಬಾ ಬೌನ್ಸ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಆ ರೀತಿಯಾಗೆಲ್ಲ ಏನಿಲ್ಲ, ನಿಮಗೆ ತುಂಬಾ ಕಂಫರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು ಸೆಟಲ್ ಆದ್ರೆ ಆಗ್ಬೋದು. ಇನ್ನ ಸಿಂಪಲ್ ಆಗಂದ್ರೆ ನಿಮಗೆ ಹಾಲ್ ಅಲ್ಲಿ ಇಲ್ಲಾಂದ್ರೆ ನೀವು ಬ್ಯಾಚುಲರ್ ಆಗಿದ್ರೆ ನಿಮ್ಮ ರೂಮಿಗೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ತುಂಬಾ ಡೌಟ್ ಇಟ್ಕೊಂಡಿದ್ದೆ, ಈ ಏರ್ ಸೋಫಾ ಅಲ್ಲ ಹೆಂಗಿರುತ್ತೋ ಏನೋ, ಕ್ವಾಲಿಟಿ ಯಾವ ರೀತಿ ಇರುತ್ತೋ ಏನೋ ಅಂತ. ಇವಾಗ ನೀವು ನೋಡ್ತಿದ್ದೀರಲ್ಲ ನಾನು ಯಾವ ರೀತಿ ಕುಂತಿದ್ದೀನಿ ಅಂತೇಳಿ, ತುಂಬಾ ಕಂಫರ್ಟ್ ಆಗಿ ಕುಂತಿದ್ದೀನಿ ಅಂತಾನೆ ಹೇಳ್ಬೋದು. ನೀವು ಆರಾಮಾಗಿ ಇದ್ರ ಮೇಲೆ ನಿದ್ದೆನೂ ಕೂಡ ಹೋಗ್ಬಿಡ್ತೀರಾ, ಅಷ್ಟು ಕಂಫರ್ಟ್ ಇದೆ. ಮೆಟೀರಿಯಲ್ ಚೆನ್ನಾಗಿದೆ, ನಿಮಗೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಇಂದ ಬರುತ್ತೆ. ಆರಾಮಾಗಿ ನೀವು ಕೈ ಇಟ್ಕೊಂಡಾಗೂ ಕೂಡ ನಿಮಗೆ ಯಾವುದೇ ರೀತಿ ಹಾರ್ಶ್ ಅನ್ಸೋದಿಲ್ಲ. ತುಂಬಾ ಸಾಫ್ಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಮೆಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಪರ್ಸನಲಿ ನನಗೆ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ
ಮನಿ ಅಂತಲೇ ಹೇಳ್ತೀನಿ. 1,500ಕ್ಕೆ ನೀವು ಆರಾಮಾಗಿ ತಗೋಬೋದು. ನಿಮಗೆ 1,500 2,000ಕ್ಕೆ ಒಂದೊಳ್ಳೆ ಬೀಮ್ ಬ್ಯಾಗೇ ಸಿಗೋದಿಲ್ಲ, ಆರಾಮಾಗಿ ನಿಮಗೆ ಈ ಒಂದು ಸೋಫಾ ಆದರೆ ಸಿಗುತ್ತೆ. ನನಗೆ ಕೇಳಿದ್ರೆ 1,500ಕ್ಕೆ ಆರಾಮಾಗಿ ನೀವು ಇದನ್ನಾದರೆ ಪರ್ಚೇಸ್ ಮಾಡಿ. ನಾನು ಹೇಳೋದ್ನಲ್ಲ 1,500ಕ್ಕೆ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಚಾನಲ್ ಒಳಗೆ ಹೋಗಿದ್ದಾದ್ಮೇಲೆ ಮೇಲ್ಗಡೆ ಪಿನ್ಡ್ ಮೆಸೇಜಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಜಸ್ಟ್ ಅದ್ರ ಮೇಲೆ ನೀವು ಒಂದ್ಸಲ ಟಚ್ ಮಾಡಿದ್ದೀರಾ ಅಂದರೆ ಸಾಕು, ಈ ಸೋಫಾಗೆ ಸಂಬಂಧಪಟ್ಟ ಲಿಂಕ್ ನಿಮಗೆ ಅಲ್ಲಿಂದ ಸಿಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇನ್ನೇನು ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಹೇಳೋ ಅಂಥದ್ದೇನಿಲ್ಲ, ನನಗೆ ಏನೇನು ಅನಿಸಿದೆಯೋ ಅದನ್ನಷ್ಟು ಕೂಡ ಹೇಳಿದ್ದೀನಿ. ಈ ಒಂದು ಸೋಫಾ ನಿಮಗೆ ಇಷ್ಟ ಆಯ್ತಾ ನನಗೊಂದ್ಸಲ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.